ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನವೀನ್ ಮಾತಾಡ್ತೀನಿ. ನೀವು ಯಾರ ಹತ್ರ ಸಾಲ ತೊಗೊಂಡಿರ್ತೀರ, ಇಲ್ಲ ಬ್ಯಾಂಕಲ್ಲೋ ಫೈನಾನ್ಸಲ್ಲೋ ಎಲ್ಲೋ ಸಾಲ ತೊಗೊಂಡು ಚೆಕ್ ಕೊಟ್ಟಿರ್ತೀರ, ಒಂದು 3 ತಿಂಗಳಲ್ಲಿ ರಿಟರ್ನ್ ಮಾಡ್ತೀನಿ ಅಂತ ಚೆಕ್ ಬರೆದು ಕೊಟ್ಟಿರ್ತೀರ, ಇಲ್ಲ ಖಾಲಿ ಚೆಕ್ ಕೊಟ್ಟಿರ್ತೀರ. ನೀವು ಅವ್ರು ಹೇಳಿದ ಸಮಯಕ್ಕೆ ನೀವು ರಿಟರ್ನ್ ಮಾಡೋಕ್ಕಾಗಲ್ಲ. ತುಂಬ ಪರಿಸ್ಥಿತಿಗಳು ಕಷ್ಟ ಆಗಿಬಿಡ್ತದೆ, ಎಂಥವನಿಗೂ ಜೀವನದಲ್ಲಿ ಕಷ್ಟ ಆಗಿಬಿಡ್ತದೆ. ಅಂಥ ಸಮಯದಲ್ಲಿ ನೀವು ಏನು ಮಾಡಬಹುದು ಅಂತ ಆ ಟೈಮ್ ಕೊಡೋಕ್ಕಾಗಲ್ಲ. ಅವ್ರೇನು ಮಾಡ್ತಾರೆ, ನಿಮ್ಮ ಚೆಕ್ನ ಎತ್ತಿ ಬ್ಯಾಂಕಿಗೆ ಹಾಕ್ತಾರೆ. ಆಗ ನಿಮ್ಮ ಅಕೌಂಟಲ್ಲಿ ದುಡ್ಡಿರಲ್ಲ, ಚೆಕ್ ಬೌನ್ಸ್ ಆಗುತ್ತೆ. ನಾನು ಏನು ಮಾಡ್ಬೋದು ಅಂತ. ಆಗ ನಿಮ್ಗೆ ಆ ಸಮಯಕ್ಕೆ ಕೊಟ್ಟಿಲ್ಲ ಅಂದರೂ ಈ ಚೆಕ್ ಬೌನ್ಸ್ ಕೇಸಲ್ಲಿ ತುಂಬ ಪರಿಹಾರಗಳಂತೂ ಇದ್ದೇ ಇದೆ. ಅದನ್ನು ಯೂಸ್ ಮಾಡ್ಕೊಂಡ್ರಿ. ಭಯ ಅಂತೂ ಯಾವುದೇ ಕಾರಣಕ್ಕೂ ಪಡ್ಕೊಳ್ಳೋಕ್ಕೆ ಹೋಗ್ಬೇಡ್ರಿ. ಭಯ ಪಡ್ಕೊಂಡು ಎಲ್ಲಾದರೂ ಹೋಗ್ಬಿಡೋದು ಆ ಥರ ಎಲ್ಲ ಮಾಡೋಕ್ಕಂತೂ ಹೋಗ್ಬೇಡ್ರಿ. ಈಗ ಚೆಕ್ ಬೌನ್ಸ್ ಆಯ್ತಂದರೆ ನೀವು ಯಾರ ಹತ್ರ ದುಡ್ಡು ತೊಗೊಂಡಿರ್ತೀರ ಅವರು ನಿಮ್ಮ ಮೇಲೆ ಲಾಯರ್ನಿಂದ ಲೀಗಲ್ ನೋಟಿಸ್ ಕಳಿಸ್ಬೇಕಾಗ್ತದೆ. ಲೀಗಲ್ ನೋಟಿಸ್ ಕಳಿಸಿ 15 ದಿನ ಟೈಮ್ ಇರ್ತದೆ. ಅಷ್ಟು ಟೈಮಲ್ಲಿ ಏನಾದರೂ ನೀವು ಕ್ಲಿಯರ್ ಮಾಡೋಕ್ಕಾಗ್ತದೆ. ಆಗ ನೀವು ಆ ಲೀಗಲ್ ನೋಟಿಸ್ ತಗೊಂಡು ಸಂಬಂಧಪಟ್ಟ ಯಾರಾದರೂ ಲಾಯರ್ನ ಇಟ್ಕೊಂಡು ಅವ್ರ ಹತ್ರ ಮಾತಾಡಿ 1 ತಿಂಗಳು 2 ತಿಂಗಳು ಟೈಮ್ ತಗೊಂಡು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಬಿಡ್ಬೋದು. ಆಗಲೂ ಆಗಿಲ್ಲ ಅಂತೇಳಿದ್ರೆ ಮತ್ತೆ ಕೋರ್ಟ್ಗೆ ಹೋಗ್ತದೆ. ಕೋರ್ಟಲ್ಲಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 1881 ಸೆಕ್ಷನ್ 138 ಪ್ರಕಾರ ಕೇಸ್ ಹಾಕ್ತಾರೆ. ಅವರು ಕೇಸ್ ಹಾಕಿ ನಿಮಗೆ 3 ಸಮನ್ಸ್ ಬರ್ತದೆ. ಹೆಚ್ಚು ಕಡಿಮೆ ಅದು 3 ತಿಂಗಳಂದರೆ 90 ದಿನ ಆಗ್ತದೆ. 90 ದಿನದಲ್ಲಿ ನೀವು ಇದಕ್ಕೆ ಹೋಗ್ಬೋದು, ಎಲ್ಲಿಗೆ ನ್ಯಾಯಾಲಯಕ್ಕೆ ಹೋಗಿ ಹಾಜರಾಗಿ ಅಲ್ಲಿನ ನನಗೆ ಪರಿಸ್ಥಿತಿಗಳು ಈ ಥರ ಇದೆ, ಇಷ್ಟು ದಿನದಲ್ಲಿ ನಾನು ಕೊಡ್ತೀನಿ ದುಡ್ಡು ಅಂತ ಹೋಗಿ ನ್ಯಾಯಾಧೀಶರ ಹತ್ರ ಸಂಬಂಧಪಟ್ಟವ್ರ ಹತ್ರ ಹೇಳಿ ಇದು ಮಾಡಿದ್ರೆ ಅಲ್ಲಿ ಕೂಡ ನಿಮ್ಮ ಕೇಸು ಕ್ಲಿಯರ್ ಆಗಿಬಿಡುತ್ತೆ. ಆದರೆ ನೀವು 3 ಸಮನ್ಸ್ ಬಂದರೆ ಕೂಡ ನ್ಯಾಯಾಲಯದಿಂದ ತಪ್ಪಿಸ್ಕೊಂಡು ಪೊಲೀಸವ್ರು ಸಮನ್ಸ್ ಎತ್ಕೊಂಬಂದಾಗ ದುಡ್ಡು ಕೊಟ್ಕೊಂಡು ಹಾಗೆ ಏನಾದರೂ ಮುಂದೂಡ್ಕೊಂಡು ಹೋದರೆ ಆಮೇಲೆ ಏನಾಗುತ್ತೆ, ನ್ಯಾಯಾಲಯ ನೋಡಿ ವಿಧಿ ಇಲ್ಲದೆ ಅರೆಸ್ಟ್ ವಾರೆಂಟು ಜಾರಿ ಮಾಡ್ತಾರೆ. ಅರೆಸ್ಟ್ ವಾರೆಂಟು ಜಾರಿ ಮಾಡಿ 3 ಸತಿ ಅರೆಸ್ಟ್ ವಾರೆಂಟು ಜಾರಿ ಮಾಡ್ತಾರೆ. ಆಗಲೂ ನೀವು ತಪ್ಪಿಸ್ಕೊಂಡು ಇಲ್ಲಾಂದ್ರೆ ಊರು ಬಿಟ್ಟು ಹೋಗೋದು ಆ ಥರ ಏನಾದರೂ ಮಾಡಿ, ಇಲ್ಲಾಂದರೆ ನನಗೇನೋ ಹೆಲ್ತ್ ಪ್ರಾಬ್ಲಮ್ ಇತ್ತ ಅಂತ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಬಿಟ್ಟು ನನಗೆ ಇಷ್ಟು ಟೈಮ್ ಬೇಕು, ಇಷ್ಟು ಟೈಮ್ ಒಳಗೆ ಕ್ಲಿಯರ್ ಮಾಡ್ಕೊತೀನಿ, ನನ್ನ ಪರಿಸ್ಥಿತಿ ಈಗಿದೆ ಅಂದರೆ ಹಾಗೂ ಕೂಡ ನ್ಯಾಯಾಲಯ ತುಂಬ ಅವಕಾಶಗಳು ಕೊಟ್ಟು ಇಷ್ಟು ಟೈಮಲ್ಲಿ ನೀವು ಕ್ಲಿಯರ್ ಮಾಡ್ಕೊಳ್ರಿ ಅಂತ ಚೆಕ್ ಬೌನ್ಸ್ ಕೇಸು ಪರಿಹಾರಕ್ಕೆ ಅಲ್ಲಿ ಕೂಡ ನ್ಯಾಯಾಧೀಶರು ಅವಕಾಶ ಕೊಡ್ತಾರೆ. ನೀವು ಆಗಲೂ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿದಾಗಲೂ ನೀವು ನ್ಯಾಯಾಲಯಕ್ಕೆ ಇದಾಗಿಲ್ಲ ಅಂತ ಹೇಳಿದಾಗ ಕಾನೂನು ರೀತಿಯಲ್ಲಿ ಕೋರ್ಟಲ್ಲಿ ಇದು ಏನೋ ತನಿಖೆ ನಡೆದು ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 1881 ಸೆಕ್ಷನ್ 132 ಪ್ರಕಾರ ಶಿಕ್ಷೆ ಆದರೆ ನೀವು 2 ಲಕ್ಷ ತೊಗೊಂಡಿದ್ರೆ 4 ಲಕ್ಷ ಕಟ್ಟಬೇಕಾಗ್ತದೆ. 2 ವರ್ಷ ಕಠಿಣ ಶಿಕ್ಷೆ ಜೈಲು ಅನುಭವಿಸ್ಬೇಕಾಗ್ತದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಪರಿಸ್ಥಿತಿಗಳು ಕಷ್ಟ ಇದ್ದರೆ ಒಂದಷ್ಟು ದಿನ ಟೈಮ್ ತಗೊಂಡು ನೀವು ತೀರಿಸ್ಬೋದು. ಒಂದು 6 ತಿಂಗಳು 1 ವರ್ಷ ಕೂಡ ಹಂಗೋ ಟೈಮ್ ತಗೊಂಡು ಅವಾಗವಾಗ ಅಷ್ಟಷ್ಟು ದುಡ್ಡು ಕೊಡ್ತೀನಿ, ಈಗ ಸದ್ಯಕ್ಕೆ ಇಷ್ಟು ಕೊಡ್ತೀನಿ ಅಂತ ನ್ಯಾಯಾಲಯದಲ್ಲೂ ಮನವರಿಕೆ ಮಾಡಿಕೊಟ್ಟು ನೀವು ಇದು ಮಾಡ್ಬೋದು. ಯಾವುದೇ ಕಾರಣಕ್ಕೂ ಭಯಪಡುವಂತಹ ಅಗತ್ಯ ಯಾರಿಗೂ ಇಲ್ಲ ಅಂತ ಹೇಳ್ತಾ ಇನ್ನೂ ಹೆಚ್ಚು ಒಳ್ಳೆ ಕಂಟೆಂಟ್ ತೊಗೊಂಬರ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.